ಹೇಳ್ರಿ ನಿಮ್ ಪ್ರಾಬ್ಲಮ್ ಅಭಿಯಾನ ಪೊಲೀಸ್ ವಾರ್ತೆ ಡಿಜಿಟಲ್ನಲ್ಲಿ ವಿಶೇಷ ವರದಿ. ಇನ್ನು 40 ವರ್ಷದಿಂದ ಇನ್ನು ಮಡ್ಡಿ ಬಂದ್ರೆ ಒಂದೇ ಕ್ರಾಸ್ ಇದು ರೀ. ಆದ್ರೆ ರೋಡ್ ಇಲ್ಲ, ಹೊಟ್ಟೆ ಸಜ್ಜು ರೀ. ಸರ್ ಭಾಗಮ್ರಿ, ಇದು ಒಂದೇ ವಾರ್ಡ್ ರೀ. ಇಲ್ಲಿ ಗಟ್ರ ಪ್ರಾಬ್ಲಮ್ ಅದ ರೀ, ಚೇಂಬರ್ ಪ್ರಾಬ್ಲಮ್ ಅದ ರೀ. ಯಾರು ಹೇಳಿದ್ರು ಯಾರೂ ಮಾಡಿಲ್ಲ ರೀ. ವಿದ್ಯಾನಗರದ 1ನೇ ಕ್ರಾಸ್ನ ರಸ್ತೆ ಸರ್. ಹೆಚ್ಚು ಕಡಿಮೆ ಈ ಏರಿಯಾ ಆಗಿ ಸುಮಾರು 30 ವರ್ಷ ಆಯಿತು. ಈ 30 ವರ್ಷಗಳಿಂದ ಇಲ್ಲಿನ ನಿವಾಸಿಗಳು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಕರೆಂಟ್ ಬಿಲ್, ವಾಟರ್ ಬಿಲ್ ಎಲ್ಲ ಥರನೂ ಕಟ್ತಾ ಇದ್ರು ಸರ್. ಈ ಏರಿಯಾಗಳಲ್ಲಿ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ. ಸಿಂದಗಿ ನಗರದ ವಿದ್ಯಾನಗರದ 1ನೇ ವಾರ್ಡಿನಲ್ಲಿ ತಗ್ಗುಗುಂಡಿಗಳದೇ ದರ್ಬಾರು. ಇದನ್ನು ಮುಚ್ಚುವಲ್ಲಿ ನಗರಸಭೆ ವಿಫಲವಾಗಿದೆ. ಇದರಿಂದ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮಕ್ಕೊಂಡಿದ್ದೆ, ತಣ್ಣ ಗಾಳಿ, ಕಣ್ಣಿಗೆ ಗಾಳಿ ಬರ್ತೈತೆ, ಒಳಗೆ ಮಕ್ಕೊಂಡಿದ್ದೇನ್ರಿ ನಾ. ನೋಡ್ಬೇಕ್ರಿ ಮನುಷ್ಯರು ಎಲ್ಲ ಇಲೆಕ್ಷನ್ ಬರೋಣ, ನೀ ಬಾ ಕಾಲು ಹಿಡ್ಕೊತೀನಿ, ಕೈ ಹಿಡ್ಕೊತೀನಿ ತಗೊಂಡು ಬರ್ತಾರ. ಈ ಸಾರಿ ಯಾವ ಬರ್ತನ ಬರ್ರಿ ಇಲೆಕ್ಷನ್ ಮಾತಾಡ್ತೀವಿ ನಾವು. ಈ ಸ್ವಾಮಿಗಳಂತಾರ ಇದ್ದು ಇರ್ಲಾರ್ದಂಗ್ರಿ ಇವು, ಇದು ಸತ್ತಾಗ್ರಿ ಇವರು. ನಾ ಇದ್ರಿಗೆ ಮಾತಾಡ್ತೀನಿ ಅವ್ರಿಗೆ. ಇದು ಪೂರ ಐಗಳು ಮನ್ಗಳು ಯಾರು ಒಟ್ಟು ಹೊಟ್ಟೆ ರೋಡ್ ಇಲ್ಲ, ಬರೀ ಕೆಸರ ರಾಡಿ, ಹುಡುಗರು ಬೀಳ್ತಾವ, ಹೇಳ್ತಾವ, ಮಾಡ್ತೇವತ್ತಾರ, ಹೋಗ್ತಾರೆ, ಕೈ ಮುಗಿತಾರೆ, ಕಾಲು ಬೀಳ್ತಾರೆ. ಇಲೆಕ್ಷನ್ ಬತ್ತಂದ ಆದ್ರೆ ಮಾಡಿದಿಲ್ರಿ ಅವರು. 2ನೇ ವಾರ್ಡಿಗೆ ಕೇಳ್ಕೊನ 1ನೇ ವಾರ್ಡಿಗೆ ಕೇಳ್ತಾರೆ, 1ನೇ ವಾರ್ಡಿಗೆ ಕೇಳೋಣ 2ನೇ ವಾರ್ಡಿಗೆ ಕೇಳತ್ತ ಹೇಳ್ತಾರೆ. ಬಂದು ಕೈ ಮುಗಿತಾರೆ, ಕಾಲು ಮಾಡ್ತಾರೆ, ಕೆಲಸ ಏನೂ ಮಾಡಲ್ರಿ ಅವರು. ಸಾಕೇ ನಮ್ಮ ಅದಕ್ಕೆ ನಾವು ಸುಮ್ಮ ಕೂತ್ಬಿಟ್ಟೇವ್ರಿ. ಈ ಸಲ ಬಲ್ರಿ ಅವರು ಬರಲಿ, ಅವಾಗದ ಅವ್ರಿಗೆ ನಮಗೆ ಈ ಸಲ ಹೌದ್ರಿ. ಸಾಕೇ ನಮಗೆ ಹೊಟ್ಟೆ ರೋಡ್ ಇಲ್ರಿ, ಹೊಟ್ಟೆ ಈ ವರ್ಷ ಐತಲ್ರಿ. ಯಾರ್ಯಾರಿಗೆ ಹೇಳಿರಿ ನೀವು ರೋಡ್ ಮಾಡಿಸು ಅಂತ? ಅದೇ ಯಾಕೆ ಗೌಡ್ರಿ ಅವರು ಬಂದಿರಲ್ಲ, ಮಗನಿಗೆ ಗೌಡ ಬಂದ್ರು, ಕೈ ಮುಕ್ಕೋತ ಕಾಲು ಮುಕ್ಕೋತ. ಹೀಗಾಗಿ ರೋಡ್ ಮಾಡೋದು ನಾನು ಜವಾಬ್ದಾರಿ ಅಂತ ಹೇಳಿದ್ರಿ. ಎಲ್ಲ ಇಲೆಕ್ಷನ್ ಮನೆಗೆ ಹೋಗೋಣ, ನೀವು ಯಾರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಅವ್ರು. ನೀವು ಯಾರು ನಮ್ಗೆ ಗೊತ್ತಿಲ್ಲ ಹೋರಿ, ಅವ್ರಿಗೆ ಕೇಳಿ ನಮಗೆ ಕೇಳ್ತೀರ ಅಂದರು. ಹಿಂಗಾಗಿ ನಾವು ಕಂಡಪಡ ತಾಪ ಐತಾರೆ ಮನೆಗೆ ಬಂದೇವು. ಶಾಸಕರಿಗೆ ಏನಾರ ಹೇಳಿರಿ, ಗಮನಕ್ಕೆ ತಂದಿರಿ? ಎಲ್ಲ ಯಾರು ಬರ್ತಾರೆ, ಅವರು ಯಾರು ಬರ್ತಾರೆ ಇರ್ತದೆ, ಬರ್ತಾರೆ ಹೋಗ್ತಾರೆ, ಮಾಡ್ತೇವತ್ತಾರೆ. ಆಯಿತು ಇಲೆಕ್ಷನ್ ಬಂದದ, ಓಟ್ ಹಾಕ್ರಿ ಹಾಕ್ತಿರಿ ಅಂತಾರೆ, ಹ್ಞೂ ಅಂತೇವ, ಆಯ್ತು ರೀ ಹೋಗ್ಬಿಡ್ತಾರೆ. ಯಾರು ಹೇಳಿದ್ರು ಮಾಡಿಲ್ಲ ರೀ. ಯಾರ್ಯಾರಿಗೆ ಹೇಳಿರಿ? ಎಲ್ಲ ಮುನ್ಸಿಪಾಲ್ಟಿಯವ್ರಿಗೆ ಹೇಳ್ಯಾದ್ರಿ, ಮುನ್ಸಿಪಾಲ್ಟಿ ಮೆಂಬರಿಗೆ ಹೇಳ್ಯದ, ಎಲ್ಲರಿಗೆ ಹೇಳ್ಯಾರಿ. ಹೇಳಿದ್ರು ಮಾಡಿಲ್ಲ ರೀ. ಏನಂತಾರೆ? ಮಾಡಮತ್ತಾರೆ ಬರೀ ಓಟ್ ಹಾಕೋತಾರೆ, ಮಾಡಮತ್ತಾರೆ. ಓಟ್ ಹಾಕಿದ್ದಾಗಿಂದ ಯಾರು ಹೊಳ್ಳಿ ಓಡಂಗಿಲ್ಲ ರೀ. ಇಲ್ಲಿ ಗೆದ್ದು ಬಂದಿಂದ ಇನ್ನೂ ತಕ ಹೊಳ್ಳಿ ಬಂದಿಲ್ಲ ರೀ? ಯಾರು ಬಂದಿಲ್ಲ ರೀ, ಯಾರು ಬಂದಿಲ್ಲ ರೀ. ಕೇಳಕ್ಕೆ ಹೋದ್ರೆ ಒಟ್ಟೆ ಬಂದಿಲ್ಲ ರೀ. ಚೇಂಬರ್ ಕಟ್ಸ್ಯಾರಿ, ಒಟ್ಟು ಆಗಿಂದಾಗೆ ಮುರಿದು ಬಿದ್ದದ್ರಿ. ಏನು ರೀ ಅಲ್ಲಿ ತನೂ ನೋಡ್ರಿ ಪೂರಾ ಯಾವ ರೋಡ್ನೂ ಆಗಿಲ್ಲ ರೀ. ಒಂದೇ ರೋಡ್ ಅಲ್ರಿ, ಯಾವ ರೋಡ್ನೂ ಆಗಿಲ್ಲ ರೀ. ಏರಿಯಾಕ್ಕೆ ಆಗ್ಬೇಕು ರೋಡ. ಕೇಳೋರು ಇಲ್ಲಾರ್ದಂಗೆ ಆಗ್ಯದ ರೀ. ಇಲ್ಲಿ ಈ ಏರಿಯಾದಾಗ ಕೇಳೋರು ಇಲ್ಲಾರ್ದಂಗೆ ಆಗ್ಯದ. ಯಾರು ಒಬ್ರು ಗಂಡು ಮಕ್ಳು ಮುಂದೆ ಬಂದು ಹಿಂಗೆ ಆಗ್ಯದ ಬರ್ರಿ ಹೋಗಮತ್ತಂದ್ರೆ ಯಾರೂ ಬರ್ಲಾಗ್ತಾ ಇರಲ್ಲ ರೀ. ನಮಗೆ ಯಾಕೆ ನಿಮಗೆ ಯಾಕೆ ಅನ್ನೋರೇ ಅದಾರ. ಎಲ್ಲಿ ಪೂರ ಇಲ್ಲಿ ಈ ರೋಡ್ ಅಂತೂ ವಾರಾಸ ಇಲ್ಲಾರ್ದಂಗೆ ಆಗ್ಯದ. ಈ ಕಡೆ ರೋಡ್ಗಳು ಆ ಕಡೆ ಮ್ಯಾಗಿನ ರೋಡ್ ಮಾಡ್ಯಾರ, ನಮ್ಮ ರೋಡೇ ಮಾಡಿಲ್ಲ ರೀ. ಮಾಡ್ಬೇಕಲ್ರಿ. ವಿದ್ಯಾನಗರ ಸೃಷ್ಟಿಯಾಗಿ 30 ವರ್ಷಗಳಾದರೂ ಇಲ್ಲಿ ಅಭಿವೃದ್ಧಿ ಕಾಣದೇ ಇರುವುದು ಸಾರ್ವಜನಿಕರಲ್ಲಿ ಬೇಸರ ತಂದಿದೆ. ಇನ್ನಾದರೂ ವಿದ್ಯಾನಗರ 1ನೇ ವಾರ್ಡು ಅಭಿವೃದ್ಧಿಯಾಗುತ್ತದೆ ಎಂದು ಕಾದು ನೋಡೋಣ. ರಸ್ತೆ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಇದು ಬೇರೆ ಬೇರೆ ಏರಿಯಾಗಳು, ಇತ್ತೀಚೆಗೆ ಆಗಿರ್ತಕ್ಕಂಥ ಏರಿಯಾಗಳಲ್ಲಿ ಅಂದರೆ ಲೇಔಟ್ಗಳಲ್ಲೆಲ್ಲ ಸರಿಯಾದಂಥ ರಸ್ತೆಗಳ ವ್ಯವಸ್ಥೆ ಇದೆ, ಆಮೇಲೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇದೆ, ಚರಂಡಿಗಳ ವ್ಯವಸ್ಥೆ ಇದೆ. ಆದರೆ 30 ವರ್ಷ ಆದರೂ ಸಹ ಈ ಭಾಗದೊಳಗೆ ಒಂದು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತಂದರೆ ಅತಿಶಯೋಕ್ತಿ ಆಗಲಾರ್ದು. ಇಲ್ಲಿನ ನೋಡ್ಬೋದು ನೀವು, ಇಲ್ಲಿ ಹಿಂದ್ಗಡೆ ನೋಡ್ಬೋದು ರಸ್ತೆಯಲ್ಲಿ ಹೇಗೆ ಬೇಕಾದಾಗ ನೀರು ನಿಂತ್ಕೊಂಡಿದ್ದಾವೆ. ಚರಂಡಿ ನೀರುಗಳು ರಸ್ತೆಯಲ್ಲೇ ಬರ್ತವೆ. ಆಮೇಲೆ ಮನೆಯಲ್ಲದೆ ತ್ಯಾಜ್ಯ ನೀರು ಎಲ್ಲ ರಸ್ತೆಗಳಲ್ಲೇ ನಿಲ್ಲುವಂಥದ್ದು, ಅದ್ರ ಮಧ್ಯದಲ್ಲೇ ವಾಹನಗಳು ತಿರುಗಾಡುವಂಥದ್ದು, ಮಕ್ಕಳು ಆಡುವಂಥದ್ದು. ಆಮೇಲೆ ಈ ಏರಿಯಾದಲ್ಲಿ ಈ ಒಂದು ಲೇಔಟ್ನಲ್ಲಿ ಎಲ್ಲಿಯೂ ಸಹ ಉದ್ಯಾನವನಗಳು ಸಹ ಇಲ್ಲ. ಹೀಗಾಗಿ ಸಂಪೂರ್ಣವಾಗಿ ಇದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂತಹ ಒಂದು ಸ್ಥಳ ಆಗಿದೆ ಇದು. ಈ ಹಿಂದೆ ಡ್ರೈನೇಜ್ ಚರಂಡಿ ಮಾಡಿರಲ್ರಿ, ಯಾಕೆ ನಿಮ್ಮ ಕಡೆ? ಮೊದಲಿಂದನೂ ಇಲ್ಲಿ ಚರಂಡಿ ವ್ಯವಸ್ಥೆನೇ ಇರಲಿಲ್ಲ ಸರ್. ಇದು ಮೊದಲಿಗೆ ಇದು ಒಂದು ಇವರು ಮುನ್ಸಿಪಾಲ್ಟಿಯವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಅನ್ನೋದೇ ಗೊತ್ತಿಲ್ಲ. ಅಲ್ಲಿ ಚರಂಡಿ ವ್ಯವಸ್ಥೆ ಇರಲಿಲ್ಲ, ಆಮೇಲೆ ಕರೆಂಟ್ ಲೈಟಿನ ವ್ಯವಸ್ಥೆನೂ ಇರಲಿಲ್ಲ. ಮುಂದೆ ಜನರ ಬೇಡಿಕೆಗೆ ತಕ್ಕಂತೆ ಒಂದಷ್ಟು ಮಾಡಿದಾರೆ ಹೊರತು ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಮಾಡಲೇ ಇಲ್ಲ ಸರ್. ಇಲ್ಲಿ ಇತ್ತೀಚೆಗೆ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸುಮಾರು 5 ವರ್ಷಗಳಿಂದ ಕೆಲಸ ನಡೀತಾ ಇದೆ. ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ ಹೊರತು ಇನ್ನೂ ಪೂರ್ಣಗೊಳ್ತಾ ಇಲ್ಲ. ಹಾಗಾಗಿ ಡ್ರೈನೇಜಿನ ವ್ಯವಸ್ಥೆನೂ ಅಸ್ತವ್ಯಸ್ತವಿದೆ ಸರ್ ಇಲ್ಲಿ. ನಮ್ಮ ಹೆಸರು ಮಲ್ಲಿಕ್. ನಮಸ್ಕಾರ ಸಿಂದಗಿ ಮಂದಿಗೆ. ಸಿಂದಗಿ ನಗರದ ಊರುಸಭೆಯ ವಿದ್ಯಾನಗರ 1ನೇ ವಾರ್ಡಿನ ಪರಿಸ್ಥಿತಿ ನೋಡಿದರೆ ಇದು ನಗರನ ಇಲ್ಲ ಹಳ್ಳಿನ ಅನ್ನೋ ಹಾಗೆ ಆಗಿದೆ. ಮಳೆ ಬಂದ್ರಂತರೂ ತಗನ್ಯಾಗ ನೀರು ನಿಂತು ಜನರು ಓಡಾಡೋದೇ ಕಷ್ಟವಾಗಿದೆ.
ಇನ್ನೊಂದು ಕಡೆ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ಲ. ಕೊಳಚೆ ನೀರು ರಸ್ತೆಯ ಮೇಲೆ ಹರಿದು ಮಚ್ಚರಗಳ ಕಾಟ ಹೆಚ್ಚಾಗಿದೆ. ಮಕ್ಕಳು, ವಯಸ್ಸಾದವರು ಈ ರಸ್ತೆಯಲ್ಲಿ ಓಡಾಡುವಾಗ ಎಚ್ಚರದಿಂದ ಹೆಜ್ಜೆ ಇಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆಗೆ ತೆರಿಗೆ ಕಟ್ತೀವಿ, ಆದರೆ ನಮಗೆ ಸಿಗೋದು ಮಾತ್ರ ಇಂಥ ಸೌಲಭ್ಯನಾ ಅನ್ನೋ ಪ್ರಶ್ನೆ ಇಲ್ಲಿ ಬದುಕು ಕಟ್ಟಿಕೊಂಡ ಜನರದ್ದಾಗಿದೆ. ಬಹಳ ಸಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸಮಸ್ಯೆ ತಿಳಿಸಿದ್ರು ನಮ್ಮ ಸಮಸ್ಯೆ ಮಾತ್ರ ಇನ್ನೂ ಹರಿದಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಅಭಿವೃದ್ಧಿ ಹೆಸರಲ್ಲಿ ಮಾತ್ರ ಕೋಟ್ಯಾಂತರ ರೂಪಾಯಿ ಕಾಮಗಾರಿಗಳು ನಡೆಯುತ್ತವೆ. ಆದರೆ ವಿದ್ಯಾನಗರ 1ನೇ ವಾರ್ಡಿನ ಈ ಸಮಸ್ಯೆ ಮಾತ್ರ ಯಾರ ಕಣ್ಣಿಗೂ ಕಾಣಿಸ್ತಿಲ್ವಾ? ನಗರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ, ಚರಂಡಿ, ಸ್ವಚ್ಛತಾ ಸಮಸ್ಯೆ ಬಗ್ಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅನ್ನೋದು ಇಲ್ಲಿ ಜನರ ಒತ್ತಾಯ. ಇದು ವಿದ್ಯಾನಗರ 1ನೇ ವಾರ್ಡಿನ ಜನರ ಸಮಸ್ಯೆ. ಸಂಬಂಧಿಸಿದವರು ಇನ್ನಾದರೂ ಎಚ್ಚೆತ್ತುಕೊಳ್ತಾರ, ಕಾದು ನೋಡಬೇಕಿದೆ. ಸಿಂದಗಿ ನಗರದ ವಿಜಯಪುರ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಎದುರಿನ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಸಿಂದಗಿ ತಾಲೂಕಿನ ಜನತೆಗೆ ದಿನದ 24x7 ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟದ ತುರ್ತು ಚಿಕಿತ್ಸೆಯನ್ನ ನೀಡುತ್ತಿದೆ. ಇಲ್ಲಿ ಎಲುಬು, ಕೀಲು ನೋವು, ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ, ಜನರಲ್ ಮೆಡಿಸಿನ್, ಸುಸಜ್ಜಿತ ಐಸಿಯು ವ್ಯವಸ್ಥೆ ಹಾಗೂ ಪ್ರಸೂತಿ, ಬಿಳಿಮುಟ್ಟು ಸೇರಿದಂತೆ ಸ್ತ್ರೀ ರೋಗ ಸಂಬಂಧಿತ ಎಲ್ಲಾ ಸಮಸ್ಯೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶ್ರೇಷ್ಠ ಮಟ್ಟದ ಆರೈಕೆ ಲಭ್ಯವಿದೆ. ನಮಸ್ಕಾರ ರೀ, ನಾನು ಡಾಕ್ಟರ್ ಅರ್ಜುನ್ ಗೊಟ್ಪುಣ್ಕಿ, CEO ಆಫ್ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ಸಿಂದಗಿ. ನಮ್ಮ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಇದೆ ರೀ. ಇಲ್ಲಿ ಏನೇನು ಸವಲತ್ತು ಅದಾವ ಅಂತಂದ್ರೆ ಜನರಲ್ ಸರ್ಜರಿ ಆಗಲಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ಆಗಲಿ, ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ ಆಗಲಿ, ಇನ್ನೂ ಅನೇಕ ಡಿಪಾರ್ಟ್ಮೆಂಟ್ಗಳು ನಮ್ಮ ಕಡೆ ಇದಾವೆ ರೀ. ಮತ್ತು ಇನ್ನೊಂದು ಏನಾಗ್ತೈತಿ, 32 ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ನಮ್ದು ಟೈಅಪ್ ಐತ್ರಿ. ನಮ್ಮ ದಯಮಾಡಿ ಒಂದ್ಸರಿ ನಮ್ಮ ಹಾಸ್ಪಿಟಲ್ ಬಂದ್ಕರೆ ಒಂದ್ಸರಿ ವಿಸಿಟ್ ಕೊಡ್ರಿ. ಹೆಂಗೈತೆ ನೋಡ್ಕೊಂಡು ಎಲ್ಲಾ ಫೆಸಿಲಿಟಿ ಏನೇನದಾವ ನೋಡ್ಕೊಂಡ್ರೆ ನೀವು ಟ್ರೀಟ್ಮೆಂಟ್ ತಗೋಬಹುದ್ರಿ ನಮ್ಮ ಕಡೆ. ಈ ಆಸ್ಪತ್ರೆಯ ಸೌಲಭ್ಯಗಳ ಪ್ರಯೋಜನವನ್ನ ತಾಲೂಕಿನ ಸಮಸ್ತ ಜನತೆ ಪಡೆದುಕೊಳ್ಳಬಹುದಾಗಿದ್ದು, ಹೆಚ್ಚಿನ ವಿವರ ಮತ್ತು ಮಾಹಿತಿಗಾಗಿ 907-110-411 ಅಥವಾ 907-110-4222 ಸಂಖ್ಯೆಯನ್ನ ಸಂಪರ್ಕಿಸಬಹುದು.